ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಕನ್ನಡದಲ್ಲಿ ಒಂದು ಮುತ್ತಿನಂತ ಮಾತಿದೆ, ಇಲಿಯಾಗಿ 100 ವರ್ಷ ಬದುಕೋದಕ್ಕಿಂತ ಹುಲಿಯಾಗಿ 3 ದಿನ ಬದುಕೋದೇ ಲೇಸು ಅಂತ. ನಾವು ಇರುವಷ್ಟು ದಿನ ಧೈರ್ಯದಿಂದ ಬದುಕೋದನ್ನ ಕಲಿಬೇಕು, ಹೇಡಿಗಳ ಥರ ಇರಬಾರ್ದು. ಇಲ್ಲೊಬ್ಬ ರಾಜಕುಮಾರ ಹೆದರುಪುಕ್ಲನಾಗಿದ್ದಂತೆ, ಆದರೆ ಕೊನೆಗೆ ತುಂಬಾನೇ ಧೈರ್ಯ ಬಂದ್ಬಿಡ್ತಂತೆ. ಹೇಗೆ ಬಂತು ಧೈರ್ಯ ಅನ್ನೋದನ್ನ ನೀವೇ ನೋಡಿ. ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ. ಆತ ಅಪ್ರತಿಮ ವೀರನಾಗಿದ್ದ. ಕುದುರೆ ಸವಾರಿ, ಕತ್ತಿ ವರಸೆ, ಮಲ್ಲಯುದ್ಧ, ಹೀಗೆ ಎಲ್ಲಾ ರೀತಿಯ ಯುದ್ಧ ಕಲೆಗಳಲ್ಲಿ ಆತ ಪ್ರವೀಣನಾಗಿದ್ದ. ಇವನನ್ನ ನೋಡಿ ಪಕ್ಕದ ರಾಜ್ಯದ ರಾಜ ತನ್ನ ಮಗಳನ್ನ ಈತನಿಗೆ ಮದುವೆ ಮಾಡಿಕೊಟ್ಟ. ದಿನ ಕಳೆದ ಹಂಗೆ ಅವರಿಗೆ ಒಂದು ಗಂಡು ಮಗು ಆಯಿತು. ಅದಕ್ಕೆ ಇಡೀ ರಾಜ್ಯವೇ ಸಂತೋಷದಿಂದ ಸಂಭ್ರಮಿಸ್ತು. ಸಿಂಹದ ಹೊಟ್ಟೆಯಲ್ಲಿ ಇನ್ನೊಂದು ಸಿಂಹ ಹುಟ್ಟಿದೆ ಅಂತ ಊರವರೆಲ್ಲ ಕೊಂಡಾಡಿದ್ರು. ಆದರೆ ರಾಜನ ನಿರೀಕ್ಷೆಗಳೆಲ್ಲ ಸುಳ್ಳಾಗೋಕೆ ಶುರುವಾಯಿತು. ಆ ರಾಜಕುಮಾರ ದಾರಿಯಲ್ಲಿ ಕುದುರೆ ಕೆನೆದ್ರೆ ಅಥವಾ ಆನೆ ಘೀಳಿಟ್ರೆ ಬೆದರುತ್ತಾ ಇದ್ದ. ಅರಮನೆಯಲ್ಲಿ ಸಾಕಿರೋ ನಾಯಿಗಳನ್ನ ಕಂಡ್ರು ತುಂಬಾನೇ ಭಯ ಪಡ್ತಿದ್ದ. ಯಾವಾಗ್ಲೂ ಅಮ್ಮನ ಸೆರಗ್ನಲ್ಲಿ ಬಚ್ಚಿಟ್ಟುಕೊಳ್ತಿದ್ದ. ಮಗ ದೊಡ್ಡವನಾದ ಮೇಲೆ ಈ ಹೆದರಿಕೆ ಹೋಗಬಹುದೇನೋ ಅಂತ ಆ ರಾಜ ಯೋಚನೆ ಮಾಡಿದ್ದ. ರಾಜ್ಕುಮಾರ ಬೆಳೆದು ದೊಡ್ಡವನೂ ಆದ. ಆದರೆ ಆತನ ಪುಕ್ಕಲತನ ಮಾತ್ರ ಕಡಿಮೆ ಆಗಲಿಲ್ಲ. ರಾಜನ್ಗೂ ವಯಸ್ಸಾಯ್ತು. ಪುಕ್ಕಲು ರಾಜಕುಮಾರನಿಗೆ ಪಟ್ಟಾಭಿಷೇಕ ಮಾಡಲೇಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನ ಆತನಿಗೆ ವಹಿಸೇ ಬಿಟ್ಟ. ಒಮ್ಮೆ ಇವರ ರಾಜ್ಯದ ಮೇಲೆ ಶತ್ರುಗಳು ಯುದ್ಧ ಮಾಡೋಕೆ ಅಂತ ಬಂದ್ರು. ಸೈನ್ಯ ಇಟ್ಕೊಂಡು ಯುದ್ಧ ಮಾಡಬೇಕಾಗಿದ್ದ ಈ ರಾಜಕುಮಾರ ಕುದುರೆಯೊಂದನ್ನ ಹತ್ತಿ ಕಾಡಿಗೆ ಓಡಿ ಹೋದ. ಮುದುಕ ರಾಜನೇ ಸೈನ್ಯ ನಡೆಸಿ ಶತ್ರುಗಳನ್ನ ಸದೆಬಡಿದು ಬಂದ. ಯುದ್ಧವೆಲ್ಲ ಮುಗಿದ ಮೇಲೆ ರಾಜಕುಮಾರ ಹಿಂತಿರುಗಿ ಅರಮನೆಗೆ ಬಂದ. ಎಲ್ಲಿ ಹೋಗಿದ್ದೆ ಅಂತ ರಾಜ ಕೇಳಿದಾಗ ಅವನು ಕಾಡಿನಲ್ಲಿ ಸಿಂಹದ ಬೇಟೆಗೆ ಹೋಗಿದ್ದೆ ಅಂತ ಕತೆ ಕಟ್ಟಿ ಹೇಳ್ದ. ಆದರೆ ಅದನ್ನ ಯಾರೂ ನಂಬಲೇ ಇಲ್ಲ. ಆಗ ತಂದೆ, ರಾಜನಾದವನು ಪ್ರಾಣದ ಬಗ್ಗೆ ಯೋಚಿಸೋದು ಸರಿಯಲ್ಲ. ರಾಜ್ಯ ಮತ್ತು ಪ್ರಜೆಗಳು ಅತಿ ಅಮೂಲ್ಯ. ಆದ್ರಿಂದ ನೀನು ಸ್ವಲ್ಪ ಬದಲಾಗು, ಇಲ್ಲದಿದ್ರೆ ನಾಳೆಯಿಂದ ಕೈಗೆ ಬಳೆ ಹಾಕಿ ಸೀರೆ ಉಟ್ಕೊಂಡು ಬಿಡು ಅಂತ ಕೋಪದಿಂದ ಹೇಳ್ದ. ಇದನ್ನ ಕೇಳಿ ರಾಜಕುಮಾರಂಗೆ ಬೇಸರ ಆಯಿತು. ಯುದ್ಧವಿಲ್ಲದ ನಾಡಿಗೆ ಹೋಗೋದು ಒಳ್ಳೆಯದು ಅಂತ ಯೋಚಿಸಿ ರಾತ್ರಿ ಕುದುರೆಯನ್ನೇರಿ ಅರಮನೆ ಬಿಟ್ಟು ಹೋದ. ಕಾಡಿನಲ್ಲಿ ಆ ದಿನ ಕಳೆಯೋ ನಿರ್ಧಾರ ಮಾಡ್ದ. ಅಲ್ಲಿ ಆನೆಗಳನ್ನ ನೋಡಿ, ಸಿಂಹಗಳ ಘರ್ಜನೆ ಕೇಳಿ ರಾತ್ರಿಯೆಲ್ಲ ಕಾಡು ಪ್ರಾಣಿಗಳಿಗೆ ಹೆದರಿ ನಡುಗುತ್ತಲೇ ಮರವೊಂದನ್ನ ಹತ್ತಿ ಸಮಯ ಕಳೆದ. ಬೆಳಗಾಗೋ ಹೊತ್ತಿಗೆ ನದಿ ತೀರದಲ್ಲಿದ್ದ ಇನ್ನೊಂದು ರಾಜ್ಯಕ್ಕೆ ಬಂದ. ಅಲ್ಲಿನ ರಾಜಕುಮಾರಿ ಇವನನ್ನ ನೋಡ್ದೊಡನೆ ಮೋಹಗೊಂಡು ಮದುವೆಯಾದ್ಲು. ಸದ್ಯ ಇಲ್ಲಿಯಾದ್ರೂ ಯುದ್ಧವಿಲ್ಲ ಅಂತ ನಿಟ್ಟುಸಿರು ಬಿಟ್ಟ. ಅವರಿಬ್ಬರು ಸುಖವಾಗಿ ದಿನ ಕಳೀತಾ ಇದ್ರು. ಆದ್ರೆ ಕೆಲವು ದಿನಗಳಲ್ಲಿ ಆ ದೇಶದ ಮೇಲೂ ಶತ್ರುಗಳು ದಂಡೆತ್ತಿ ಬಂದ್ರು. ಆತನ ಮಾವನಾದ ರಾಜ ತನ್ನ ಅಳಿಯನಿಗೆ, ನೀನು ಬಹು ಪರಾಕ್ರಮಿ, ಸೈನ್ಯ ತೆಗೆದುಕೊಂಡು ಹೋಗಿ ಶತ್ರುಗಳನ್ನ ಸದೆಬಡಿದು ಬಾ ಅಂತ ಹೇಳ್ದ. ಆದರೆ ರಾಜ್ಕುಮಾರ ನಡುಗುತ್ತಾ ಅಂತಃಪುರದೊಳಗೆ ಅವತ್ಕೊಂಡ್ಬಿಟ್ಟ. ಇದನ್ನ ನೋಡಿದ ರಾಜ್ಕುಮಾರಿಗೆ ಈತ ಪುಕ್ಕಲು ರಾಜ ಅನ್ನೋದು ಗೊತ್ತಾಗತ್ತೆ. ಆಕೆ ಆತನ ಮೇಲೆ ಸಿಟ್ಟು ಮಾಡಿಕೊಂಡು, ಹೇಡಿ, ನಿನ್ನ ಕೈಲಿ ಯುದ್ಧಕ್ಕೆ ಹೋಗಲಾಗದಿದ್ರೆ ನಾನೇ ಹೋಗ್ತೀನಿ. ಎಲ್ಲಿ ನನ್ನ ಕತ್ತಿ, ಗುರಾಣಿ, ಶಿರಸ್ತ್ರಾಣ ಎಲ್ಲ ಕೊಡು ಅಂತ ಹೀಯಾಳಿಸಿದ್ಲು. ರಾಜ್ಕುಮಾರ ತನ್ನ ಉಡುಪನ್ನೆಲ್ಲ ಬಿಚ್ಚಿಕೊಟ್ಟ. ರಾಜ್ಕುಮಾರಿ ಅದನ್ನ ಧರಿಸಿ ಯುದ್ಧಕ್ಕೆ ಹೋಗಿ ವೀರಾವೇಶದಿಂದ ಕಾದಾಡಿ ಶತ್ರುಗಳನ್ನ ಸದೆಬಡಿದು ಬಂದ್ಲು. ಯುದ್ಧ ಮುಗಿಸಿ ಹಿಂದಿರುಗದೊಡನೆ ಅವಳು ಅಂತಃಪುರಕ್ಕೆ ಬಂದು ರಾಜಕುಮಾರಂಗೆ, ಬೇಗ ಈ ಶಿರಸ್ತ್ರಾಣ ತೊಡು, ಹಿಡಿ ಈ ಕತ್ತಿಯನ್ನ, ಜನ ಕೂಗುತ್ತಿದ್ದಾರೆ ಅಂದ್ಲು. ಹೊರಗಡೆ ಹೋಗಿ ನಿಂತು ಪ್ರಜೆಗಳ ಜೈಕಾರ ಸ್ವೀಕರಿಸ್ದ. ಆದರೆ ಯುದ್ಧಕ್ಕೆ ಬಂದವಳು ತನ್ನ ಅಕ್ಕ ಎಂದು ಅವಳ ತಮ್ಮನೊಬ್ಬನಿಗೆ ಗೊತ್ತಾಗೋಯ್ತು. ಅವನು ಉಳಿದ ತನ್ನ ಸೋದರರಿಗೆ ಈ ಸುದ್ದಿ ತಿಳಿಸ್ಬಿಟ್ಟ. ಆದರೆ ಅವರು ನಂಬಲೇ ಇಲ್ಲ. ಹಾಗಾದ್ರೆ ನಮ್ಮ ಸೇನಾಪತಿಯ ಮೇಲೆ ಒಂದು ಗುರುತು ಉಳಿಸ್ತೀನಿ ಎಂದ ಅವನು
ಮತ್ತೆ ಶತ್ರುಗಳು ಬಂದಾಗ ರಾಜಕುಮಾರಿಯೇ ರಾಜಕುಮಾರನ ಉಡುಪು ತೊಟ್ಟು ಹೊರಟ್ಲು. ಯುದ್ಧ ಆಗುತ್ತಿದ್ದಾಗ ಆಕೆಯ ತಮ್ಮನೇ ಅವಳ ಕಾಲಿಗೆ ಸಣ್ಣ ಗಾಯ ಮಾಡ್ದ. ಅರಮನೆ ತಲುಪಿ ಬಟ್ಟೆ ಬದಲಿಸ್ತಾ ಇರಬೇಕಾದ್ರೆ ಕಾಲಿಗಾದ ಗಾಯ ಕಂಡು ರಾಜಕುಮಾರಿ ಅದಕ್ಕೆ ಬಟ್ಟೆ ಸುತ್ತಕೊಂಡು ನಿನ್ನ ಕಾಲಿಗೂ ಕತ್ತಿಯಿಂದ ಗಾಯ ಮಾಡ್ಕೊ ಅಂತ ರಾಜಕುಮಾರಂಗೆ ಹೇಳಿದ್ಲು. ಅಯ್ಯೋ, ನನ್ನ ಕಾಲಿಗೆ ನಾನೇ ಗಾಯ ಮಾಡ್ಕೊಳ್ಳೋದಾ ಅಂತ ಹೆದರಿ ಕೇಳ್ದ. ರಾಜಕುಮಾರಿ ಅಲ್ಲಿದ್ದ ಚಾಕುವಿನಿಂದ ಅವನ ಕಾಲಿಗೆ ತಿವಿದು ತನ್ನ ಸೇವಕಿಯನ್ನ ಕರೆದು ರಾಜವೈದ್ಯರನ್ನ ಕರೆಸಿ ರಾಜಕುಮಾರನ ಕಾಲಿಗೆ ಗಾಯವಾಗಿದೆ ಅಂತ ಹೇಳಿದ್ಲು. 3ನೇ ಬಾರಿ ಶತ್ರುಗಳು ಬರೋ ಸೂಚನೆ ಸಿಕ್ತು. ಆಗ ರಾಜಕುಮಾರಿ, ನನ್ನ ಕಾಲಿನ ಗಾಯ ಇನ್ನೂ ನೋಯ್ತಾ ಇದೆ, ಊರ ಹೊರಗಿನವರಿಗೆ ಕುದುರೆ ತಂದುಕೊಂಡು ಅಲ್ಲಿಂದ ಮುಂದೆ ನಾನು ಹೋಗ್ತೇನೆ ಅಂದ್ಲು. ರಾಜ್ಕುಮಾರ ಒಪ್ಕೊಂಡ. ಅವನು ಕುದುರೆ ಹತ್ತೋದೇ ತಡ ರಾಜ್ಕುಮಾರಿ ಬಾರ್ಗೋಲ್ನಿಂದ ಕುದುರೆಗೆ ಹೊಡೆದ್ಲು. ಅದು ವಾಯು ವೇಗದಿಂದ ಮುಂದೆ ಓಡ್ತು. ರಾಜಕುಮಾರನ ಹಿಂದೆ ಸೈನ್ಯನೂ ಓಡ್ತು. ಏನಾಯ್ತು ಅಂತ ತಿಳಿಯೋ ಮೊದಲೇ ರಾಜಕುಮಾರ ಶತ್ರು ಸೈನ್ಯದ ಮಧ್ಯೆ ಇದ್ದ. ತಾನು ಬದುಕಿ ಉಳಿಬೇಕಾದ್ರೆ ಯುದ್ಧ ಮಾಡದೆ ಸಾಧ್ಯವಿಲ್ಲ ಅಂತ ಅವನಿಗೆ ತಿಳಿತು. ಆಗ ಅವನ ಹೆದರಿಕೆ ಮಂಗಮಾಯವಾಗಿ ರಾಜಕುಮಾರ ವೀರಾವೇಶದಿಂದ ಕಾದಾಡಿ ಜಯ ಗಳಿಸ್ದ. ಅವನು ವಿಜಯಿಯಾಗಿ ಅರಮನೆಗೆ ಬಂದಾಗ, ನೀನೆಷ್ಟು ಪರಾಕ್ರಮಿಯಪ್ಪ, ನಿನಗೆ ನಾವೆಲ್ಲ ಕೃತಜ್ಞರು ಅಂತ ಮಾವ ಹೇಳ್ತಾನೆ. ನೀವು ಕೃತಜ್ಞರಾಗಬೇಕಾಗಿದ್ದು ನನಗಲ್ಲ, ನಿಮ್ಮ ಮಗಳಿಗೆ. ಹೇಡಿಯಾಗಿದ್ದ ನನ್ನನ್ನು ವೀರನನ್ನಾಗಿ ಮಾಡಿದವಳು ಅವಳು ಅಂತ ವಿನಯದಿಂದ ರಾಜ್ಕುಮಾರ ಹೇಳ್ದ. ನೋಡಿದ್ರಲ್ಲ ಮಕ್ಕಳೇ, ಎಂಥ ನೀತಿ. ಜೀವನದಲ್ಲಿ ಯಾವ ರೀತಿ ಸಂದರ್ಭಗಳು ಎದುರಾಗುತ್ತೋ ಅದಕ್ಕೆ ತಕ್ಕಂತೆ ನಾವೆಲ್ಲ ಬದುಕೋದನ್ನು ಕಲಿಬೇಕು. ಧೈರ್ಯವಂತರು ಒಂದು ದಿನ ಸತ್ತರೆ ಹೇಡಿಗಳು ದಿನಾಲೂ ಸಾಯ್ತಾರೆ ಅನ್ನೋದನ್ನು ಮರಿಬಾರ್ದು.